ನಾನು ಮೊಯ್ಲಿ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀರಿ. ಸಾಹಿತ್ಯದ ಬಗ್ಗೆ ನಿಮಗೆ ನಿಜವಾದ ಕನ್ನಡದ ಸಾಹಿತ್ಯ ಬಗ್ಗೆ ಕಾಳಜಿ ಇರೋದಾದರೆ ತಾವು ದ್ವಿಭಾಷಾ ಸೂತ್ರವನ್ನು ಯಾಕೆ ವಿರೋಧಿಸ್ತಾ ಇದ್ದೀರಿ ಅನ್ನೋದು ನಾಡಿನ ಜನರಿಗೆ ಹೇಳಬೇಕು. ಇಲ್ಲದೆ ಹೋದರೆ ಮೊಯ್ಲಿಯವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಮೊಯ್ಲಿಯವರಿಗೆ ಕೊಡ್ತೀನಿ. ಒಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ ತಾವು ಕರ್ನಾಟಕದ ಕನ್ನಡ ಭಾಷೆಯ ಪರವಾಗಿ ನಿಲ್ಲಬೇಕಾದವರು ಯಾವ ಕಾರಣಕ್ಕಾಗಿ ದ್ವಿಭಾಷಾ ನೀತಿ ವಿರುದ್ಧವಾಗಿದ್ದೀರಿ ಅನ್ನೋದು ನಮಗೆ ಅರ್ಥ ಆಗದೇ ಇರುವಂಥ ವಿಚಾರ. ಅದಕ್ಕೋಸ್ಕರ ಮೊಯ್ಲಿಯರೇ, ತಾವು ತಕ್ಷಣ ನಾಡಿನ ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲದೇ ಹೋದರೆ ನಿಮ್ಮ ವಿರುದ್ಧ ಕರ್ನಾಟಕದ ಜನ, ಕರ್ನಾಟಕದ ರಕ್ಷಣಾ ವೇದಿಕೆ ಹೋರಾಟ ಮಾಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಸನ್ಮಾನ್ಯ ಮೊಯ್ಲಿಯವರಿಗೆ ನಾನು ಕೊಡ್ತೀನಿ.